Audio Jungle. Audio Jungle. ನಮ್ಮ ಲಗೇಜು ಒಂದ್ಸ ಬಂದಂಗಿದೆಯಾ ಆ ಬಸ್ಸಿಂದ ಇಳಿಯಕ್ ಆಗ್ತಾರ. ನಾನು ಇದು ಬಂದೇನಿ ಹೆಂಗಾದ್ರು ಎತ್ಕೊ ನಾನು ಸೇರಲ್ಲ ನಿನ್ಗೆ ಅಂತ. ನಾಯಿ ಬೊಬೋ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅನ್ನೋ ನೋಡಲ್ಲಿ ಅದು ಬೋಬೋ ಅಂದರೆ ಸಬ್ಸ್ಕ್ರೈಬ್ ಮಾಡಲ್ಲ ಯಾರು. ಬೋಬೋ ಅನ್ನೋ ನಿನ್ನ ಮುಂದೆ ಬಂದರೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ. ರೊಟ್ಟಿ ತಿನ್ನೋಕ್ಕಾಗುತ್ತೆ ತಡಿ ಜಿನ್ ತಿಂದ್ರ ಮೇಲೆ ಅದೆಲ್ಲ ನೋಡಿ ಮೀನು ನಂಗೆ ಡಿಲೀಟ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಹಾಕೋದು ಎಲ್ಲರೂ ಎಡಿಟ್ ಮಾಡೋಕ್ಕೆ ಕಂಡಿದ್ದೆಲ್ಲ ನೋಡ್ತಾರೆ. ಮೀನು ಮೀನು ಫ್ರೈ ಅಂತ ಡಬ್ಬಗಳಿದ್ದಾವ ಅದು ಹಾಕಿದ್ದಕ್ಕೆ ನಮ್ಮ ಎಮ್ಮೆ ಕೊಂಡು ಇಲ್ಲಿ ಕುತ್ಕ ಫೋನು ಅವ್ರಿಗೆ ಏನ್ ಮಾಡ್ತಾವ್ರಿ ನೋಡೋಗಿ. ಹಾಂ ವಿಡಿಯೋ ಆಡ್ತಾ ಇದ್ದಾರೆ. ಇವ್ರು ಆಡ್ತಾ ಇದೀವಿ. ಫಸ್ಟ್ ಪ್ರೈಸ್ ಸೆಕೆಂಡ್ 30 ರೂಪಾಯಿ ಅಷ್ಟೇ ಇರೋದು. 3 ಜನ ದುಡ್ಡು ಕಟ್ಟಬೇಕು. ನಾನು ಆಡ್ತಾ ಇಲ್ಲ. ಇಲ್ಲೂ ಆಡ್ತಿಲ್ಲ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇರುತ್ತೆ, ಇವಾಗಲೇ ಡಿವೈಡ್ ಮಾಡ್ಬಿಡಿ. ಫಸ್ಟ್ ಪ್ರೈಸ್ ಇನ್ನೇನು 20. ಫಸ್ಟ್ ಪ್ರೈಸ್ 20, ಸೆಕೆಂಡ್ ಪ್ರೈಸ್ 10. ಆಟ ಫಸ್ಟ್ ವಿನ್ ಆಗ್ತಾರಲ್ಲ ಅವ್ರು ಕ್ವಿಟ್ ಮಾಡಂಗಿಲ್ಲ. ಯು ಅಂತಾರ ಉಮೋನ ಇನ್ನೊಂದು ಆಟ ಆಡಲೇಬೇಕು. ಹಾ, ಕ್ವಿಟ್ ಮಾಡಂಗಿಲ್ಲ. ವಿನ್ ಆಗ್ತಿದಂಗೆ ಎದ್ದೋಗಂಗಿಲ್ಲ. ಈ ಕಡೆ ತಿರುಗು. ನೋಡ್ತೈತಿ ಇಲ್ಲಿ ಯಾರೂ ಇಲ್ಲ. ಅಮ್ಮ ಕೂಡ ನಿದ್ದೆ ಮಾಡಿದ್ರು. ನಾವು ನೈಟ್ ಮದುವೆಗೆ ಹೋಗಿ ಬರುವಾಗ ಬೆಳಗ್ಗೆ ಎದ್ದಾಗ ಮಾತಾಡ್ಸೋಣ ಅಂತ ನಾವು ಎಲ್ಲ ನಿದ್ದೆ ಅದು ಎಣ್ಣೆ ಹಾಕು ಎಣ್ಣೆಕ್ಕೆ ಚೆನ್ನಾಗಿ ಕಲ್ಸ್ಕೊಳ್ಳು ಅಂತೀವಿ, ಮೊಟ್ಟೆ ಹೊಡ್ಬೇಕು ಅಂತ ಎಣ್ಣೆ ಹಾಕೋ ಚೂರು ಏನೋ ಹಾಕ್ತೀನಿ ಕೂದಿ ಟೈಟಾಗಿ ಅದಕ್ಕೆ ರಂಗಮ್ಮರು ಪ್ಯಾಸ್ ಆಗ್ಬಿಟ್ಟಾರೆ. ಚೆನ್ನಾಯ್ತಂತೆ 2 ದಿವ್ಸಕ್ಕೆ ಹಿಂಗಾಯ್ತಂತೆ. ಚೆನ್ನಾಯ್ತು ಮತ್ತೆ ಅಲ್ಲ ಚೆನ್ನಾಯ್ತು. ಎಲ್ಲರೂ ಹೆಂಗಿದ್ದೀರಾ? ಹೆಂಗಿದ್ರಿ ಅಲ್ಲವಾ? ಮಳೆ ಬೆಳೆ ಚೆನ್ನಾಯ್ತ? ಮಳೆ ಚೆನ್ನಾಗಿತ್ತು. ಬೆಳೆ ದೈಮಳೆ ಅಂತೆ. ಎಲ್ರದ್ದು ಊಟ ಆಯ್ತಾ? ಅನ್ನು ಮದುವೆಗೆ ಹೋಗಿ ಬಂದ್ರಾ? ಸೂರ್ಯ ಹುಟ್ಟಿದೆ. ನಮ್ಮ ಅಮ್ಮ ನೋಡಿ ಕೂತ್ಕೊಂಡಾರೆ, ಅಲ್ಲಿಲ್ಲ. ಸೂರ್ಯ ನೋಡಿ ನತ್ತಿ ಮೇಲೆ ಹೋಗಿದೆ. ಎಲ್ಲ ಚಿಲಿಪಿಲಿ ಅಂತ ಇದ್ದಾವೆ. ಇದೊಂಥರ ಸಾಕಾರ ನಗರದಂಗೆ. ಒಬ್ರು ನೋಡಿ ಕಾಣಿಸೋದೇ ಇಲ್ಲ ಜನ. ಮೈಕೂವ ಅದ ದಾಸವಾಳ ಹೂವು. ಮಾವಿನ ಮರ ಅಲ್ವಾ ಅದು? ಯಾವುದೇ ರಂಗೋಲಿ ಬಿಟ್ಟಿದ್ದಾರೆ. ನಮ್ಮ ಪಲಾವ್ ಎಲ್ಲನೂ ಚೆನ್ನಾಗಿದೆ. ಅಮ್ಮ ಅವರು ಕೂತಿದ್ದಾರೆ. ಮದುವೆಗೆ ರೆಡಿ ಅದು. ಹಾಯ್ ಗೈಡ್ಸ್. ನಾವು ಕೂಡ ಎಲ್ಲರೂ ಮದುವೆಗೆ ರೆಡಿ ಆದು ನೋಡಿ ರೆಡಿಯಾಗಿ ನಿಂತಿದ್ದೀವಿ ಹೋಗೋದಕ್ಕೆ. 7:30 8 ಗಂಟೆ ಆಯಿತು, 8:15. ತುಂಬಾ ಬಿಸಿಲಿದೆ. ಇಷ್ಟು ತುಂಬ ಅಂದರೆ ತುಂಬ ರವ ಅಂತ ಇದೆ ಬಿಸಿಲು. ರುಕಕ್ಕೆ ಕಾಣಿಸ್ತಾನೆ ಇಲ್ಲ. ರುಕಕ್ಕ ಆ ಕಡೆಗೆ ಮಾಡೋದು ಹೆಂಗಿಲ್ಲ? ಆನ್ ಮಾಡಿದ್ಮೇಲೆ ಆ ಕಡೆ ಮಾಡೋದು ಹೆಂಗೆ ಅಂದರೆ ನೀ
ಮತ್ತು ರಂಗ್ಯಕ್ಕನ ಸೊಸೆ ಗೌರಿ, ಕಾಮಿ ಮಗಳು ಎಲ್ಲರೂ ಇಲ್ಲಿ ಕೂತಿದ್ದಾರೆ, ಕೂತ್ಕೊಂಡು ಮಾತಾಡ್ತಾಯಿದ್ರು. ಇದು ಪರಮಣ್ಣನ ಮಗಳು, 2ನೇ ಅವರು, ಚಿಕ್ಕವರು. ನಂದಿನಿನೇ ದೊಡ್ಡವಳು ಅನಿಸುತ್ತೆ. ಎಲ್ಲರೂ ಕೂತಿದ್ದಾರೆ ನೋಡಿ, ಎಲ್ಲರೂ ನಮ್ಮೂರವ್ರೇ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು. ನೋಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡು, ನಮ್ಮೂರ ಕಡೆ ತಾಂಬೂಲ ಕೊಡಲ್ಲ, ಏನಾದರೂ ಪ್ಲೇಟ್ ಏನಾದರೂ ಕೊಡ್ತಾರೆ. ತಾಂಬೂಲ ಬದಲು ಪ್ಲೇಟ್ ಕೊಡ್ತಾರೆ, ತೆಂಗಿನಕಾಯಿ ಏನು ಕೊಡಲ್ಲ. ಬೆಂಗಳೂರು ಕಡೆ ಎಲ್ಲ ಕಾಯಿ ಕೊಡ್ತಾರೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮೂರು ಥರ ಪಲ್ಯಗಳು ಮತ್ತು ಸಾಗು, ಪೂರಿ, ಹೋಳಿಗೆ, ಪಾಯಸ ಎಲ್ಲ ಇತ್ತು. ಅದಕ್ಕೆ ಹೇಳಿರೋದು ಅನಿಸುತ್ತೆ, ಹಳೆಯವರು ಗಾದೆ ಹೇಳಿದ್ದಾರೆ ನೋಡಿ, ಬಡವ್ರ ಮನೆ ಊಟ ಚಂದ, ದೊಡ್ಡವ್ರ ಮನೆ ಮಾತು ಚಂದ ಅಂತ. ನಿಜವಾಗ್ಲೂ ದೊಡ್ಡವ್ರ ಮನೆಗೆ ಹೋದರೆ ಮಾತಲ್ಲೇ ಹೊಟ್ಟೆ ತುಂಬಿಸ್ತಾರೆ. ಆದರೆ ಬಡವ್ರ ಮನೆಗೆ ಹೋಗ್ರಿ, ಅವರು ಹೊಟ್ಟೆ ತುಂಬ ಊಟ ಇಕ್ಕಿ ಕಳಿಸ್ತಾರೆ. ಈ ಊಟ ನೋಡುವಾಗಲೇ ಅರ್ಥ ಆಗುತ್ತೆ ನೋಡಿ. ಜಾಮೂನು, ಪೂರಿ, ಸಾಗು ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಗೀ ರೈಸು ಮತ್ತು ಕುರ್ಮಾ ಎಲ್ಲ ಇತ್ತು ನೋಡಿ. ಊಟದ ಜೊತೆ ಒಂದೊಂದು ಬಾಳೆಹಣ್ಣು ಕೂಡ, ಮತ್ತು ಆಲೂಗೆಡ್ಡೆದು ಫ್ರೈ ಥರ ಮಾಡಿಸಿದ್ರು, ಅದಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬರೋ ದಾರಿಲಿ ನೋಡಿ, ಮದುವೆ ಮುಗಿಸ್ಕೊಂಡು ಬಂದು ಇಲ್ಲಿ ಕುದುರೆ ಕೂಡ ಇತ್ತು ಇಲ್ಲಿ ದಾರಿಲಿ. ಹತ್ರ ಹೋಗಕ್ಕೆ ದಮ್ಮಿಲ್ಲ, ಅದ್ರ ಹತ್ರ ಹೋಗಕ್ಕೆ ಭಯ ಆಯಿತು ನನಗೆ. ಕಾಲು ಕಟ್ಟಿಲ್ಲ ಬೇರೆ ಅದ. ಎಲ್ಲರೂ ಮನೆಗೆ ಬಂದು ಸುಸ್ತಾಗಿ ಹೋಗಿತ್ತು. ಎಲ್ಲರೂ ಬಟ್ಟೆ ಬಿಚ್ಚಲಲ್ಲೇ ಬಿತ್ಕೊಂಡ್ರು. ತುಂಬಾ ಬಿಸಿಲಿತ್ತು. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಬಾಯ್ ಬಾಯ್.